ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದಂತ ಸೂರಜು ಬಿಗ್ ಬಾಸ್ ಆದ್ಮೇಲೆ ಇಡೀ ಕರ್ನಾಟಕಕ್ಕೆ ತುಂಬಾ ಇಷ್ಟ ಆಗ್ಬಿಡ್ತೀರಾ. ಸೊ ಈ ಬೆಳವಣಿಗೆ ಇವತ್ತು ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಕೈಯಲ್ಲಿದ್ದಾವೆ ನಿಮ್ಗೆ. ಈ ಬೆಳವಣಿಗೆ ಫ್ಯಾಮಿಲಿಗೆ ಏನ್ ಅನಿಸ್ತಾ ಇದೆ? ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಬರಕ್ಕೂ ಮುಂಚೆ ನಾನು ಜಾಬ್ ಕ್ವಿಟ್ ಮಾಡಿರ್ತೀನಿ. ಆ ಟೈಮಲ್ಲಿ ನಾನು ಮನೇಲೂ ಹೇಳಿರ್ಲಿಲ್ಲ ನೆಕ್ಸ್ಟ್ ಏನ್ ಮಾಡ್ತೀನಿ, ಜಾಬ್ ಕ್ವಿಟ್ ಮಾಡಿದೀನಿ ಅಂತಾನೂ ಹೇಳಿರ್ಲಿಲ್ಲ. ಬಟ್ ನನ್ಗೆ ಎಲ್ಲೋ ಅನ್ನಿಸ್ತಿತ್ತು ಲೈಕ್ ಐಮ್ ಮೆಂಟ್ ಟು ಡೂ ಮೋರ್. ನಾನು ಇನ್ನೂ ಜಾಸ್ತಿ ಏನೋ ಮಾಡಬಲ್ಲೆ. ನಾನು ಈ ತರ ಒಂದು IT ಜಾಬ್ ಅಲ್ಲಿ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇಲ್ಲೇ ಇಷ್ಟಕ್ಕೆ ಸೀಮಿತ ಅಲ್ಲ ನನಗೆ ಅನ್ನಿಸ್ತಿತ್ತು ಒಳಗಡೆ. ಸೊ ನಾನ್ ಯಾವಾಗ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ, ಜನ ಅದನ್ನ ನೋಟಿಸ್ ಮಾಡಕ್ ಶುರು ಮಾಡಿದ್ರು. ನೀವು ಇಂಡಸ್ಟ್ರಿಗೆ ಹೋಗ್ಬೇಕು, ನಿಮ್ ಲೈಕ್ ಯು ಹ್ಯಾವ್ ದಟ್ ಇನ್ ಯು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಆ ಧೈರ್ಯ ಇರ್ಲಿಲ್ಲ ರಿಸ್ಕ್ ತಗೊಳಕ್ಕಾಗ್ಲಿ, ಬಿಕಾಸ್ ತುಂಬಾ ಕಮಿಟ್ಮೆಂಟ್ಸ್ ಗಳಿರುತ್ತೆ. ಬಟ್ ಏನೋ ಗೊತ್ತಿಲ್ಲ, ಒಂದಿನ ಆಲ್ ಆಫ್ ಅ ಸಡನ್ ನಂಗೆ ಅದು ಹಿಟ್ ಆಗುತ್ತೆ, ಓಕೆ ಇಟ್ಸ್ ನೌ ಆರ್ ನೆವರ್ ಅಂತ. ಸೊ ಆ ಟೈಮಲ್ಲಿ ಜಾಬ್ ನ ಕ್ವಿಟ್ ಮಾಡ್ತೀನಿ. ಅದೇ ಟೈಮಲ್ಲಿ ನನ್ಗೆ ಇನ್ನೊಂದು ವಾರದಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿನೂ ಬರುತ್ತೆ. ಸೊ ಹಂಗೆ ಮಾಡ್ಕೊಂಡ್ ಬರ್ತಿದ್ದಂಗೆ ಮನೇಲಿ ಏನ್ ಮಾಡ್ತಾ ಇದ್ದಾನೆ ಇವನು, ಲೈಕ್ ಸಡನ್ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ಟ. ಒಂದು IT ಜಾಬ್ ಅಲ್ಲಿ ಇದ್ದವನು ಇವ್ನಿಗೆ ಇದೆಲ್ಲ ಆಗತ್ತಾ ಮಾಡಕ್ಕೆ, ಡೌಟ್ಸ್ ತುಂಬಾ ಇತ್ತು ಮನೇಲಿ. ಬಿಕಾಸ್ ಆಪರ್ಚುನಿಟಿ ಸಿಕ್ಕಿದೆ, ಬಟ್ ಇದನ್ನ ಹೆಂಗ್ ಯೂಸ್ ಮಾಡ್ಕೋತಾನೆ, ಬಿಕಾಸ್ ಮನೇಲಿ ಅದನ್ನ ನೋಡಿರ್ಲಿಲ್ಲ. ಸೂರಜ್ ಅಂತ ಹೇಳಿದ್ರೆ ನಾರ್ಮಲ್ ಗೆ ಒಂದು ಫಿಟ್ನೆಸ್ ಹಾಬಿ ಇದೆ, ಜೊತೆಗೆ ಏನೋ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾನೆ. ಬಟ್ ಇದ್ರಿಂದ ಅವ್ನ್ ಲೈಫ್ ಸೆಟ್ಲ್ ಆಗತ್ತಾ, ತುಂಬಾ ಪ್ರಶ್ನೆಗಳು ಬಂದ್ಬಿಟ್ಟಿತ್ತು ಮನೇಲಿ. ಅವ್ರು ಹೆದರ್ಕೊಂಡಿದ್ರು, ಹೋಗ್ಬೇಕಾ ಇವನು ಹೋಗ್ಬಾರ್ದಾ ಅಂತ. ಬಟ್ ಇವಾಗ ನೋಡ್ತಿದ್ರೆ ನನ್ ಸೀರಿಯಲ್ ನೋಡಿದ್ರೆ ಮಾಮ್ ಇಸ್ ಹ್ಯಾಪಿ. ಇಸ್ ಲೈಕ್ ಓಕೆ ಏನೋ ಮಾಡ್ತಾ ಇದ್ದಾನೆ ಇವಾಗ, ಓಕೆ ಇವನೇನೋ ಎಲ್ಗೋ ಹೋಗ್ತಾನೆ ಇವನು ಅಂತ ಅನ್ಸಿದೆ ನನಗೆ. ಹೆಂಗಿರುತ್ತೆ ಆ ಶೂಟಿಂಗ್? ಯಾಕಂದ್ರೆ ಇವಾಗ ನಿಮ್ಮಿಬ್ರ ಮೇಲೆ ತುಂಬಾ ಫೋಕಸ್ ಆಗ್ತಿದೆ. ಅಂದ್ರೆ ಅಲ್ಲೊಂದು ರೊಮ್ಯಾನ್ಸ್ ನೀವು ಮಾಡ್ಲಿಲ್ಲ ಅಂದ್ರೂ ಅಲ್ಲೊಂದು ರೊಮ್ಯಾಂಟಿಕ್ ಸೀನ್ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಹೇಗಿದೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ನನ್ಗೆ ಫಸ್ಟ್ ಆಫ್ ಆಲ್ ನಾನು ತುಂಬಾ ಕ್ಯಾಮ್ರಾ ಶೈ ಇದ್ದೀನಿ. ನಾನು ಮುಂಚೆನೋ ಅದನ್ನೇ ಹೇಳ್ತಿದ್ದೆ, ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾನ ಮರ್ತ್ ಬಿಡಿರ್ತೀವಿ. ಬಟ್ ನಂಗೆ ಕ್ಯಾಮ್ರಾ ಫೋಕಸ್ ಇಟ್ಬಿಟ್ಟು ಮಾತಾಡಪ್ಪ ಅಂತ ಹೇಳಿದ್ರೆ ಐ ಸ್ಟಿಲ್ ಫಂಬಲ್, ನನ್ಗೆ ಅಷ್ಟು ಬರಲ್ಲ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದೇರ್ ಆರ್ ಸೀನ್ಸ್ ಹೆಂಗೆ ಅಂದ್ರೆ ಅಲ್ಲಿ ಕಾಣಿಸೋದಿಬ್ರೆ, ಬಟ್ ಅಲ್ಲಿ 40 ಜನ ಟೆಕ್ನಿಷಿಯನ್ಸ್ ಎಲ್ಲಾರು ಇರ್ತಾರೆ. ಲೈಕ್ ಈಗ ಬಾತ್ರೂಮ್ ಸೀನ್ ಅಂತ ಬಂದ್ರೆ ಅಲ್ಲಿ ಐ ಫೀಲ್ ಸೋ ನರ್ವಸ್, ಹೆಂಗಿರ್ಬೇಕು, ಏನ್ ಮಾತಾಡ್ಬೇಕು ಅಂತ ಅದ್ ಕಾಣಿಸ್ತಿಲ್ಲ. ಬಟ್ ನನ್ಗೆ ಒಳಗ ಅನ್ನಿಸ್ತಿರತ್ತೆ, ಓಕೆ ಈಗ ರಿಯಾಕ್ಟ್ ಮಾಡ್ಬೇಕು, ಕಣ್ ಮುಚ್ಕೊಂಡು ಇದ್ ಮಾಡ್ಬೇಕು ಅಂದಾಗ ತುಂಬಾನೇ ನರ್ವಸ್ ಫೀಲ್ ಆಗುತ್ತೆ. ಬಟ್ ಈಗ ಒಂಥರ ಯೂಸ್ ಟು ಆಗ್ಬಿಟ್ಟಿದೆ. ಅದೇ ಟೆಕ್ನಿಷಿಯನ್ಸ್ ಅವರು ಎಲ್ಲ ಒಂದ್ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ, ನಮ್ಮವರೇ ಇವರು ಅಂತ ಆಗ್ಬಿಟ್ಟಿದೆ. ಬಟ್ ಸುಮಾರು ಕಡೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಅವ್ರಿಗೆ ಊಟ ಮಾಡ್ಸೋ ಸೀನ್ ಎಲ್ಲ ಬರುತ್ತೆ. ನನ್ಗೆ ಮೊಸರಂದ್ರ ಆಗಲ್ಲ, ನಾನ್ ಸಣ್ಣ ವಯಸ್ಸಿಂದ ಮೊಸರು ತಿನ್ನಲ್ಲ. ನನ್ಗೆ ಟ್ರೈ ಮಾಡಿದಾರೆ ಮನೇಲಿ ಮೊಸರು ತಿನ್ಸಕ್ಕೆ, ಅದು ಲೈಕ್ ವಾಮಿಟ್ ಆಗ್ಬಿಡ್ಬೇಕು, ಅಷ್ಟೊಂದೆಲ್ಲ ನಂಗೆ ರಿಯಾಕ್ಟ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಸೀನ್ ಏನಂದ್ರೆ ನಾನೇ ಮೊಸರನ್ನ ಕಲಿಸ್ಬಿಟ್ಟು ತಿನ್ನಿಸ್ಬೇಕು. ನಾನು ಅದನ್ನ ಮುಟ್ಟಕ್ಕೂ ನನಗೆ ಒಂಥರ ಆಗ್ತಿದೆ, ಸರ್ ಅನ್ನ ಸಾಂಬಾರ್ ಕೊಡಿ ಸರ್, ಮೊಸರನ್ನ ಬೇಡ ಸರ್. ಇಲ್ಲ ಸರ್ ಅವ್ರು ಹುಷಾರಿಲ್ಲ, ಮೊಸರನ್ನೇ ತಿನ್ನಿಸ್ಬೇಕು ಅಂತಾರೆ. ಸೊ ಆ ತರ ಸಿಚುವೇಶನ್ ನನ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರು ತೋರ್ಸಂಗಿಲ್ಲ. ದಿಸ್ ಇಸ್ ನಾರ್ಮಲ್ ಫಾರ್ ಮೀ ಅಂತ ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿ ಕಲ್ಸಿ ತಿನ್ಸೋದು. ಈವನ್ ಈಗ ಫೈಟ್ ಸೀಕ್ವೆನ್ಸ್ ಎಲ್ಲ ಬಂದಾಗ ಸಿ ಐ ನೆವರ್ ಥಾಟ್ ನಾನ್ ಹೀರೋ ಆಗ್ತೀನಿ, ನಾನು ಇದ್ ಮಾಡ್ತೀನಿ ಅಂತೆಲ್ಲ ಅನ್ಕೊಂಡಿಲ್ಲ. ಬಟ್ ಇಲ್ಲಿ ನನ್ಗೆ ಹೆಂಗಾಗುತ್ತೆ ಅಂದ್ರೆ ವೆನ್ ಯು ಗೆಟ್ ಆಲ್ ದಿ ಅಟೆನ್ಷನ್, ಓಕೆ ಯು ಆರ್ ದ ಹೀರೋ ಅಂತ ಹೇಳಿದಾಗ ಅಲ್ಲಿ ಬಂದ್ಬಿಟ್ಟು ನೀನ್ ಈ ತರ ಫೈಟ್ ಮಾಡ್ಬೇಕು, ಇವ್ರಿಗೆ ಹಿಂಗ್ ಹೊಡಿಬೇಕು, ಹಿಂಗ್ ರಿಯಾಕ್ಟ್ ಮಾಡ್ತಾರೆ, ಅವ್ರು ಪಲ್ಟಿ ಹೊಡೆದು ಬೀಳ್ತಾರೆ ಅಂತೆಲ್ಲ ತೋರಿಸಿದಾಗ ಐ ಆಮ್ ಗೆಟಿಂಗ್ ಆಲ್ ದಿ ಅಟೆನ್ಷನ್ ಬಟ್ ಐ ಆಮ್ ನಾಟ್ ರೆಡಿ. ಈಗ ನನ್ಗೆ ಐ ಫೀಲ್ ಅ ಲಿಟಲ್ ನರ್ವಸ್, ಓಕೆ ಯಾಕೆ ಹಿಂಗ್ ನೋಡ್ತಾ ಇದಾರೆ ಅಂತ. ಅದೆಲ್ಲ ಸ್ವಲ್ಪ ಈಗ ಹೋಗ್ತಾ ಕಮ್ಮಿ ಆಗ್ತಿದೆ. ಬಟ್ ಇನಿಷಿಯಲ್ ಡೇಸ್ ತುಂಬಾ ಇತ್ತು. ನಾನು ಈಗ ಫಸ್ಟ್ ಸೀನ್ ನಮ್ದು ರೆಸಾರ್ಟ್ ಅಲ್ಲಿ ಒಂದು ಶೂಟ್ ಆಗುತ್ತೆ. ಅಲ್ಲಿ ಈ NC ಅಯ್ಯಪ್ಪ ಅವರಾಗಿರ್ಬೋದು, ಮತ್ತೆ ನಮ್ ಸೀರಿಯಲ್ ಅಲ್ಲೇ ಗಂಗಾಧರಯ್ಯ, ಆಲ್ ಆರ್ ಹ್ಯೂಜ್ ಆರ್ಟಿಸ್ಟ್. ಮುಂಚೆಯಿಂದನೇ ತುಂಬಾ ಮೂವೀಸ್ ಎಲ್ಲ ಮಾಡ್ಕೊಂಡ್ ಬಂದಿರೋ ಅವ್ರ ಮುಂದೆ ನಾನ್ ಬಂದ್ಬಿಟ್ಟು ಲೈಕ್ ಐ ಆಮ್ ದ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಸ್ವಲ್ಪ ಕಷ್ಟ. ಆಸ್ ಅ ಕಾಮನ್ ಮ್ಯಾನ್ ಹೋಗ್ಬಿಟ್ಟು ಈ ತರ ಮಾಡಪ್ಪ, ಇವರೆಲ್ಲ ಆರ್ಟಿಸ್ಟ್ ಗಳ ಮುಂದೆ ನೀನ್ ಹೀರೋ ಈಗ ಅಂತ ನಿಲ್ಸಿದ್ರೆ ಆ ಫೀಲಿಂಗ್ ಇರತ್ತೆ ಒಂದ್ ಸ್ವಲ್ಪ. ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ ಗ್ರೋತ್ ನಾನೇ ನೋಡ್ಕೊಂಡಾಗ ಇನ್ ಟರ್ಮ್ಸ್ ಆಫ್ ಕಾನ್ಫಿಡೆನ್ಸ್ ತುಂಬಾ ಬಿಲ್ಡ್ ಆಗಿದೆ.